ಹಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಭಯನೇ. ಅದರಲ್ಲಿ ನಾನು ಒಬ್ಳು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಹಲ್ಲಿ ಬರಬಾರ್ದು ಅಂತ ನಾನು ಬಹಳಷ್ಟು ಉಪಾಯಗಳನ್ನ ಆಗಾಗ ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿ ತುಂಬಾ ಇಫೆಕ್ಟಿವ್ ಆಗಿರುವಂತ ಒಂದೆರಡು ಉಪಾಯಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಈ ಉಪಾಯದಿಂದ ಹಲ್ಲಿ ಸಾಯಲ್ಲ, ಆದರೆ ಮನೆಯಲ್ಲಿ ಮಾತ್ರ ಇರಲ್ಲ, ಹೊರಗೆ ಓಡೋಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಈ ಎರಡನ್ನೂ ನಾನು ಟ್ರೈ ಮಾಡಿದ್ದೀನಿ, 100% ವರ್ಕ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಇಲಿ ಮತ್ತು ಜಿರಳೆಗಳನ್ನು ಓಡಿಸೋ ವಿಡಿಯೋ ಹಾಕಿದಾಗ ನಿಮ್ಮಲ್ಲಿ ಬಹಳಷ್ಟು ಜನ ಎರಡು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿದ್ರಿ, ಹಲ್ಲಿ ಓಡಿಸೋಕೆ ಏನಾದರೂ ತಿಳಿಸ್ರಿ ಅಂತ. ಸೊ ಫ್ರೆಂಡ್ಸ್, ಇವತ್ತೇ ನಿಮ್ಮ ಎಲ್ಲರಿಗೋಸ್ಕರ ನಾನು ಟ್ರೈ ಮಾಡಿರೋ 100% ಇಫೆಕ್ಟಿವ್ ಆಗಿರುವಂಥ ಎರಡು ಉಪಾಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಹಲ್ಲಿನ ಸಾಯಿಸದೆ ಮನೆಯಿಂದ ಹೊರಗೆ ಹೇಗೆ ಓಡಿಸೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಮಗೆ ಸೂಜಿ ದಾರ ಬೇಕಾಗತ್ತೆ. ನಾವು ಮನೆಯಲ್ಲಿ ಯೂಸ್ ಮಾಡ್ತೇವೆ ನೋಡ್ರಿ, ಅದೇ ಸಿಂಪಲ್ ಆಗಿರೋ ಸೂಜಿ ಮತ್ತೆ ದಾರ ಇದು. ಇದನ್ನ 2 ಪದರ್ ಪೋಣಿಸಿ ತಗೊಳ್ಳೋಣ. ಇವಾಗ ನಿಮಗೆ ಪ್ರಶ್ನೆ ಬಿದ್ದಿರಬಹುದು, ಸೂಜಿ ಮತ್ತೆ ದಾರದಿಂದ ಹಲ್ಲಿ ಹೇಗೆ ಓಡೋಗುತ್ತೆ ಅಂತ. ಓಡೋಗುತ್ತೆ, ನೋಡ್ತಾ ಇರ್ರಿ. ಈ ರೀತಿ ಇದನ್ನ ಒಂದು ಸ್ವಲ್ಪ ದಪ್ಪ ಪೊಣಿಸಿ ತಗೋರಿ, ಅಥವಾ ನೀವು ಒಂದು ದಪ್ಪನ ದಾರ ಕೂಡ ತಗೋಬಹುದು. ಅದನ್ನ ಸೂಜಿಯಲ್ಲಿ ಪೊಣಿಸಿ ನೋಡ್ರಿ, ಲಾಸ್ಟಿಗೆ ಈ ರೀತಿ ಗಂಟು ಹಾಕ್ರಿ. ಈ ಗಂಟು ಒಂದು ಸ್ವಲ್ಪ ದಪ್ಪ ಅಂದ್ರೆ ದೊಡ್ಡ ಸೈಜ್ನಲ್ಲಿ ಇರಬೇಕು. ಅದಕ್ಕೆ ನೋಡ್ರಿ, ಈ ರೀತಿ ಒಂದು 4-5 ಗಂಟು ಹಾಕ್ರಿ, ಅಂದ್ರೆ ಈ ತರ ದೊಡ್ಡ ಸೈಜ್ ಆಗುತ್ತೆ. ಇವಾಗ ಇದನ್ನ ಹೀಗೆ ಇಟ್ಟು ಒಂದು ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ತಗೋರಿ. ಈರುಳ್ಳಿ ಸಾಮಾನ್ಯವಾಗಿ ನಮ್ಮ ಎಲ್ಲರ ಅಡುಗೆ ಮನೆಯಲ್ಲಿ ಇದ್ದೇ ಇರತ್ತೆ. ಇದನ್ನ ತಗೊಂಡು ಇದ್ರ ಮುಂದಿನ ಮತ್ತೆ ಹಿಂದಿನ ತುದಿ ಕಟ್ ಮಾಡಿ ಸಿಪ್ಪೆ ತೆಗೆದು ತಗೋರಿ. ನೋಡ್ರಿ, ಈ ರೀತಿ ಪೂರ್ತಿ ಸಿಪ್ಪೆ ತೆಗೆದ ನಂತರ ಇವಾಗ ಚಾಕುನಿಂದ ಇದನ್ನ ನೋಡ್ರಿ ಈ ರೀತಿ 4 ಸೈಡ್ ಕಟ್ ಮಾಡ್ರಿ. ಪೂರ್ತಿ ಒಳಗಿನ ತನಕ ಕಟ್ ಮಾಡಬೇಡ್ರಿ, ಒಂದು 2-3 ಲೇಯರ್ಸ್ ಕಟ್ ಆಗಬೇಕು. ಆ ರೀತಿ ಕಟ್ ಮಾಡಿದ ನಂತರ ಈ ಲೇಯರ್ಸ್ನ ನೋಡ್ರಿ ಈ ರೀತಿ ಸೆಪ್ರೇಟ್ ಮಾಡ್ಕೊರಿ. ನಾವು ಎಷ್ಟು ಲೇಯರ್ಸ್ ಕಟ್ ಮಾಡಿದೀವಿ ನೋಡ್ರಿ, ಅಷ್ಟು ಲೇಯರ್ಸ್ನ ಈ ರೀತಿ ಬಿಚ್ಚಿ ತಗೊಳ್ಳೋಣ. ಉಳಿದಿರೋ ಈ ಉಳ್ಳಾಗಡ್ಡಿ ನಾವು ನೆಕ್ಸ್ಟ್ ಉಪಾಯದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಈ ಉಳ್ಳಾಗಡ್ಡಿ ಪೀಸಸ್ನ ದಾರದಲ್ಲಿ ನೋಡ್ರಿ ಈ ರೀತಿ ಸೂಜಿಯಿಂದ ಪೋಣಿಸಿ ತಗೋರಿ. ಈರುಳ್ಳಿ ಸ್ಟ್ರಾಂಗ್ ಸ್ಮೆಲ್ ಹಲ್ಲಿಗೆ ಸ್ವಲ್ಪನೂ ಆಗ್ಬರಲ್ಲ. ಈರುಳ್ಳಿ ಎಲ್ಲಿ ಇರತ್ತೆ ನೋಡ್ರಿ, ಅಲ್ಲಿಂದ ಹಲ್ಲಿ ಓಡ್ ಹೋಗುತ್ತೆ. ಸೊ ಈ ತರ ಇದನ್ನ ತಯಾರಿಸಿ ನಮ್ಮ ಮನೆಯಲ್ಲಿ ಹಲ್ಲಿ ಎಲ್ಲಿಂದ ಬರತ್ತೆ ಅಂತ ಅನ್ಸತ್ತೆ ನೋಡ್ರಿ, ಅಲ್ಲಿ ಇಡ್ರಿ. ಅಂದ್ರೆ ಹಲ್ಲಿ ಇದ್ರ ಸ್ಮೆಲ್ನಿಂದ ಒಳಗೆ ಬರಲ್ಲ, ಅಥವಾ ಒಳಗೆ ಇದ್ರೂ ಕೂಡ ಹೊರಗೆ ಓಡ್ ಹೋಗುತ್ತೆ. ಕರ್ಟನ್ ಹಿಂದೆ ಹಲ್ಲಿ ಬರ್ತಾ ಇದ್ರೆ ನೋಡ್ರಿ ಈ ರೀತಿ ಇದನ್ನ ಒಳಗಿನ ಸೈಡ್ ಹಾಕಿ ಮೇಲಿಂದ ಕರ್ಟನ್ ಮುಚ್ಚಬಹುದು. ಅಂದ್ರೆ ಇದು ಹೊರಗೆ ಕೂಡ ಕಾಣಲ್ಲ. ನೋಡ್ರಿ, ಈ ತರ ಹಾಕಿ ಕರ್ಟನ್ ಸರಿಸ್ಬಿಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಇದೆ ಅಂತ ನಮ್ಗೆ ಮತ್ತೆ ಹಲ್ಲಿಗೆ ಅಷ್ಟೇ ಗೊತ್ತಿರ್ಲಿ. ಅಥವಾ ಕದದ ಹಿಂದೆ ನೋಡ್ರಿ ಈ ರೀತಿ ಕೂಡ ಹಾಕಬಹುದು. ಆದ್ರೆ ಮನೆಯಲ್ಲಿ ಎಲ್ಲಾ ಕಡೆ ಈ ರೀತಿ ಉಳ್ಳಾಗಡ್ಡಿ ಪೊಣಿಸಿ ಹಾಕೋಕ್ಕಾಗಲ್ಲ ಅಂದ್ರೆ ಇನ್ನೊಂದು ಉಪಾಯ ಇದೆ, ಅದನ್ನು ನೋಡೋಣ. ಇವಾಗ ನಾನು ಇಲ್ಲಿ ಒಂದು 10 ಕರಿಮೆಣಸು ಮತ್ತೆ ಲವಂಗ ತಗೊಂತಾ ಇದ್ದೀನಿ. ಇವನ್ನ ಸಣ್ಣಕ್ಕೆ ಜಜ್ಜಿ ಪುಡಿ ಮಾಡ್ರಿ. ನೋಡ್ರಿ ಈ ರೀತಿ. ಇವಾಗ ಆಗ್ಲೇ ಉಳಿದಿತ್ತು ನೋಡ್ರಿ ಉಳ್ಳಾಗಡ್ಡಿ, ಅದು ಮತ್ತೆ ಇನ್ನೊಂದು ಉಳ್ಳಾಗಡ್ಡಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ, ಒಂದು ಬೆಳ್ಳುಳ್ಳಿ ಈ ರೀತಿ ಬಿಡಿಸಿ ತಗೋರಿ. ಇವನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕಿ 1 ಗ್ಲಾಸ್ನಷ್ಟು ನೀರು ಹಾಕಿ ಎಷ್ಟು ಆಗತ್ತೆ ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡಿ ತಗೋರಿ. ಇವು ಎರಡು ಫೈನ್ ಪೇಸ್ಟ್ ಆಗಿ ಇದರಲ್ಲಿನ ಪೂರ್ತಿ ರಸ ಹೊರಗೆ ಬರಬೇಕು. ಆ ರೀತಿ ಇವನ್ನ ಗ್ರೈಂಡ್ ಮಾಡ್ರಿ. ಇದನ್ನ ಈ ತರದ ಒಂದು ಸಾಣಿಗೆಯಲ್ಲಿ ಹಾಕಿ ಸೋಸಿ ತಗೋರಿ. ನಾವು ಇದರಲ್ಲಿ ಇನ್ನು ಯಾವುದೇ ಬೇರೆ ಪದಾರ್ಥ ಆ್ಯಡ್ ಮಾಡಿಲ್ಲ, ಬರೀ ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿ ಅಷ್ಟೇ ಇದೆ. ಸೊ ಈ ಪೇಸ್ಟನ್ನು ನೀವು ಗ್ರೇವಿ ಮಾಡೋಕೆ ಯೂಸ್ ಮಾಡಬಹುದು. ನೋಡ್ರಿ, ಇದರಲ್ಲಿನ ಪೂರ್ತಿ ರಸ ಬೇರೆ ಆಗಿದೆ. ಇವಾಗ ನಾವು ಜಜ್ಜಿ ಇಟ್ಟಿದ್ವಿ ನೋಡ್ರಿ ಲವಂಗ ಮತ್ತೆ ಕರಿಮೆಣಸು, ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸೋಸಿ ತಗೋರಿ. ಇವಾಗ ಇದರಲ್ಲಿ ನಾವು ಡೆಟಾಲ್ ಹಾಕ್ತಾ ಇದ್ದೀವಿ. ಇದನ್ನ 2 ಮುಚ್ಚಳದಷ್ಟು ಹಾಕ್ರಿ. ಈ ರೀತಿ ಲಿಕ್ವಿಡ್ ಡೆಟಾಲ್ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಡೆಟಾಲ್ ಸೋಪ್ ಇರುತ್ತೆ ನೋಡ್ರಿ, ಅದನ್ನ ಒಂದು ಸ್ವಲ್ಪ ಹೆರಜಿ ಹಾಕಬಹುದು. ಡೆಟಾಲ್ ಹಾಕಿದ ತಕ್ಷಣನೇ ಮಿಕ್ಸ್ಚರ್ ಕಲರ್ ನೋಡ್ರಿ ಈ ರೀತಿ ಚೇಂಜ್ ಆಗತ್ತೆ, ನೀವು ನೋಡ್ತಾ ಇರಬಹುದು. ಇದನ್ನ ಚೆನ್ನಾಗಿ ಕಲಸಿ ತಗೊಳ್ಳೋಣ. ನಾವು ತಯಾರಿಸಿರುವ ಈ ಮಿಕ್ಸ್ಚರ್ನಲ್ಲಿ ಬಹಳ ಸ್ಟ್ರಾಂಗ್ ವಾಸನೆ ಇರುತ್ತೆ. ಇದು ಹಲ್ಲಿಗೆ ಸ್ವಲ್ಪನೂ ಸಹಿಸೋಕ್ಕಾಗಲ್ಲ. ಅದು ಮನೆಯಲ್ಲಿ ಎಲ್ಲೂ ಇದ್ರೂ ಕೂಡ ಮನೆಯಿಂದ ಆದಷ್ಟು ಬೇಗ ಹೊರಗೆ ಓಡ್ ಹೋಗುತ್ತೆ. ಇವಾಗ ಇದನ್ನ ನಾವು ಸ್ಪ್ರೇಯರ್ ಬಾಟಲ್ನಲ್ಲಿ ಹಾಕ್ತಾ ಇದ್ದೀವಿ. ನೋಡ್ರಿ, ಈ ತರದ ಸ್ಪ್ರೇಯರ್ ಮಾರ್ಕೆಟ್ ಅಲ್ಲಿ ಬಹಳ ಈಸಿಯಾಗಿ ಸಿಗತ್ತೆ. ಇದನ್ನ ಯಾವುದೇ ಬಾಟಲ್ನಲ್ಲಿ ಫಿಕ್ಸ್ ಮಾಡಬಹುದು.
ಮನೆಯಲ್ಲಿ ಇರೋ ಯಾವುದೇ ಒಂದು ವೇಸ್ಟ್ ಬಾಟಲ್ ತಗೊಂಡು ಅದರಲ್ಲಿ ಮಿಕ್ಸ್ಚರ್ ಹಾಕ್ರಿ. ಇದನ್ನ ನೋಡ್ರಿ ಈ ರೀತಿ ಫಿಕ್ಸ್ ಮಾಡಬೇಕು. ನಾನು ಈ ತರದ ಒಂದು ಬಾಟಲ್ ತಗೊಂತಾ ಇದ್ದೀನಿ. ಇದನ್ನ ನಾನು ಸ್ಪ್ರೇಗೋಸ್ಕರನೇ ಯೂಸ್ ಮಾಡ್ತಾ ಇರ್ತೀನಿ. ಇವಾಗ ನಾವು ತಯಾರಿಸಿರೋ ಮಿಕ್ಸ್ಚರ್ ಈ ಬಾಟಲ್ ನಲ್ಲಿ ಹಾಕಿ ತಗೊಳ್ಳೋಣ. ಇವಾಗ ಇದರ ಕ್ಯಾಪ್ನ ಈ ರೀತಿ ಬಹಳ ಈಸಿಯಾಗಿ ಕ್ಲೋಸ್ ಮಾಡಬಹುದು. ನಮ್ಮ ಸ್ಪ್ರೇಯರ್ ರೆಡಿ ಇದೆ. ಈ ತರದ ಸೊಲ್ಯೂಷನ್ ತಯಾರಿಸಿ ಇದನ್ನ ಆಗಾಗ ಮನೆಯಲ್ಲಿ ಸ್ಪ್ರೇ ಮಾಡೋದ್ರಿಂದ ಮನೆಯಲ್ಲಿ ಇರೋ ಎಲ್ಲ ಹಲ್ಲಿ ಹೊರಗೆ ಹೋಗ್ತವೆ, ಮತ್ತೆ ಬರಲ್ಲ. ಇವಾಗ ಇದನ್ನ ಕರ್ಟನ್ ಹಿಂದೆ, ಕದದ ಹಿಂದೆ, ಶೂ ರ್ಯಾಕ್ ಹತ್ರ ಅಥವಾ ಸಿಲಿಂಡರ್ ಹಿಂದೆ ಈ ರೀತಿ ಎಲ್ಲೆಲ್ಲಿ ಹಲ್ಲಿ ಓಡಾಡೋ ಸಾಧ್ಯತೆ ಇರತ್ತೆ ನೋಡ್ರಿ, ಅಲ್ಲೆಲ್ಲ ಇದನ್ನ ಸ್ಪ್ರೇ ಮಾಡಿ ಇಡ್ರಿ. ಅಂದ್ರೆ ಇದ್ರ ವಾಸನೆಗೆ ಹಲ್ಲಿ ಅಲ್ಲಿ ಬರಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡ್ರಿ. ಭೇಟಿ ಆಗೋಣ ಇದೇ ತರಹದ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.